ಹಾಯ್ ವೀವರ್ಸ್, ಇವತ್ತು ಬುತ್ತಿ ಖಾರದ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆನ ಹಚ್ಕೊಂಡು ಅದರ ಮೇಲೆ ಒಂದು ಬಾಣಲೆನ ಇಟ್ಕೊಬೇಕು. ಅದರಲ್ಲಿ ಸ್ವಲ್ಪ ಗಸಗಸೆನ ಹಾಕಿ ಹುರ್ಕೋಬೇಕಾಗುತ್ತೆ. ಗಸಗಸೆನ ಹುರ್ಕೊಂಡಿದ್ದಾದಮೇಲೆ ಒಂದು ಜಾರನ್ನು ತಗೊಂಡು ಅದಕ್ಕೆ 1.5 ಗಡ್ಡೆಯಷ್ಟು ಈರುಳ್ಳಿ ಹೆಚ್ಚಿರೋದು, ಹಾಗೆ ಬೆಳ್ಳುಳ್ಳಿ, ಹಾಗೆ 1-2 ಚಮಚದಷ್ಟು ಕಡಲೆ, ಹಾಗೆ ಒಂದಿಷ್ಟು ಹುಣಸೆಹಣ್ಣು, ಒಂದು ಬೌಲ್ನಷ್ಟು ಕೊಬ್ಬರಿ, ಹಾಗೆ ಹುರ್ಕೊಂಡಿದ್ದಂಥ ಗಸಗಸೆ, 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ ಧನಿಯಾ ಪೌಡರ್ 1 ಸ್ಪೂನಷ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದಷ್ಟು ಅರಿಶಿಣ ಪುಡಿ 1 ಸ್ಪೂನಷ್ಟು, ಹಾಗೆ ರುಬ್ಕೊಳ್ಳೋಕ್ಕೆ ನೀರನ್ನು ಹಾಕಿ ನೋಡಿ ಅದಕ್ಕೆ ರುಬ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ಒಗ್ಗರಣೆನ ಕೊಡಬೇಕಾಗುತ್ತೆ. ಒಂದು ಪಾತ್ರೆನ ಇಟ್ಟು ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಹಾಗೆ ಸಾಸಿವೆ, ಬೆಳ್ಳುಳ್ಳಿ ಜಜ್ಜಿರೋದು, ಆಮೇಲೆ ಕಡಲೆಬೇಳೆ, ಇದೆಲ್ಲದನ್ನು ಹಾಕಿ ಹುರ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಅದು ಕಡಲೆಬೇಳೆ ಆಗೋವರೆಗೂ ಹುರ್ಕೊಬೇಕಾಗುತ್ತೆ. ನಂತರ ಕರಿಬೇವು, ಹಾಗೆ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕೊಂಬಿಟ್ಟು ಅದನ್ನ ಹುರ್ಕೊಂಡು ಅವಾಗಲೇ ಏನು ರುಬ್ಕೊಂಡಿದ್ವಲ್ಲ ಮಸಾಲೆನ ಆ ಒಗ್ಗರಣೆ ಒಳಗಡೆ ಹಾಕಬೇಕಾಗುತ್ತೆ. ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.